ಕಲಬುರಗಿಯ ಕನ್ನಡ ಭವನದಲ್ಲಿ ಗಾನಯಾನ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಶ್ರೀ ಕನಕ ಪುರಂದರ ಕಲಾ ಸೇವಾ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಸಮಾರಂಭದಲ್ಲಿ ಸಾಹಿತ್ಯ ಮತ್ತು ಕಲಾ ಕ್ಷೇತ್ರದ ಗಣ್ಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. साहित्यभूषणं तथा लिंगपूजा सदानन्दो वन्दे गुरुपञ्चाक्षर पुट्टराज गुरुवरो वन्दे गुरु पुट्टराज गुरुवरम् ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವುದೇ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವುದೇ ನೀವು ಆಡಿ ಅಂತ ಹೇಳಿದ್ದಾರೆ ಸಂಘಟಕರು. ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ ಮಣೇಂದ್ರ ಶಿವಾಚಾರ್ಯರ ಪಾದಾರವಿಂದಗಳಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಭಾವಿ ನಾಯಕ ಮತ್ತು ಯುವ ಮುಖಂಡರಾದ ಬಾಲರಾಜ್ ಗುತ್ತೇದಾರ್ ಅವರೇ, ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಮಲ್ಲಯ್ಯ ಗುತ್ತೇದಾರ್ ಮತ್ತು ಬಸಯ್ಯ ಗುತ್ತೇದಾರ್ ಅವರು. ಈ ಕನಕ ಪುರಂದರ ಈ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ ನಿಜಾರ್ಥದಲ್ಲಿ ನಾರಾಯಣ ಗುರುಗಳ ತತ್ವವನ್ನು ಇಲ್ಲಿ ಪ್ರಸಾರ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳ ದೊಡ್ಡ ಆಶಯ ಏನು ಅಂತ ಹೇಳಿದ್ರೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂತ. ಇವತ್ತು ಸಂಗೀತದಲ್ಲಿ 40 ಮಂದಿಯಷ್ಟು ಜನರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಸಾಧಕರನ್ನ ಅವರು ಸನ್ಮಾನ ಮಾಡಿದ್ರು. ಆ ಸನ್ಮಾನ ಮಾಡಿದಾಗ ಅವ್ರು ಯಾರು ಕೂಡ ಜಾತಿ ನೋಡ್ಲಿಲ್ಲ, ಮತ ನೋಡ್ಲಿಲ್ಲ, ಪಂಥ ನೋಡ್ಲಿಲ್ಲ, ಶ್ರೀಮಂತ ಬಡವ ಎಂಬ ಭೇದವಿಲ್ಲದೆ ಅತ್ಯಂತ ಸೂಕ್ತ ವ್ಯಕ್ತಿಗಳನ್ನ ಹುಡುಕಿಕೊಂಡು ಬಂದು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಇದು ನಾರಾಯಣ ಗುರುಗಳ ಆಶಯಕ್ಕೆ ಕೊಟ್ಟಂತ ಬೆಂಬಲ ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮ ನಡೀತು. ಗಾನಯಾನ ನಮ್ಮ ತೆಲುಗಿನ ಬಸಯ್ಯ ಗುತ್ತೇದಾರ್, ಮಲ್ಲಯ್ಯ ಗುತ್ತೇದಾರ್, ನನ್ನ ದೋಸ್ತ ಆಂಜನೇಯ ಗುತ್ತೇದಾರ್ ಕಾಣದಾಗಿ ಯಾಕೋ ಬಂದಿಲ್ಲ. ಇವರು ಮಂಥನ ಹೆಂಗದಂತಂದ್ರೆ ಗುತ್ತೇದಾರ್ ಮಂಥನ ಅಂದ್ರೆ ಸಂಪೂರ್ಣವಾಗಿ ಸಂಗೀತದಲ್ಲಿ ತೊಡಗಿಸ್ಕೊಂಡ ಮಂಥನ ಅದ. ಇಲ್ಲ ಗುತ್ತೇದಾರ್ ನಮ್ಮ ತೆಲುಗು ಗುತ್ತೇದಾರ್ ಮಂಥನ ಅಷ್ಟೇ ಹೇಳ್ಕತ್ತಿದ್ರು. ಕಂಪ್ಲೀಟ್ ಆಗಿ ಸಂಗೀತದಲ್ಲಿ ತೊಡಗಿಸ್ಕೊಂಡ ಒಂದು ಮಂಥನ. ನನಗೆ ಕಣ್ಣಲ್ಲಿ ನೀರು ಬರೋದು ಒಂದೇ ಬಾಕಿ ಇತ್ತು. ಯಾಕಂದ್ರೆ ಎಲ್ಲರೂ ನಮ್ಮ ತೆಲ್ಲೂರು ಮಲ್ಲಯ್ಯ ಗುತ್ತೇದಾರ, ಬಸಯ್ಯ ಗುತ್ತೇದಾರ ಅನ್ನುವಾಗ ನನ್ನ ಹೃದಯ ತುಂಬಿ ಬಂತು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬೆಳೆದ ಹುಡುಗರು ಇವರು. ನಮ್ಮ ಮನೆಯಲ್ಲಿ ಬೆಳೆದ ಹುಡುಗರು ಜಿಲ್ಲಾ ಅಧ್ಯಕ್ಷನಾಗಿ 2 ಸಲ 3 ಸಲ ಆರಿಸಿ ಬಂದವನು ಸಹಿತ ಏನೇ ಸಣ್ಣ ವಿಷಯ ಇದ್ರೂ ನಮ್ಮಲ್ಲಿ ಬಂದೇ ಕೇಳಬೇಕು. ಈ ಸಣ್ಣ ವಿಷಯಕ್ಕೂ ನಮ್ಮಲ್ಲೇ ಪರಿಹಾರ ತಗೋಬೇಕು. ನಮಗೆ ತಂದೆಯ ಸ್ಥಾನ ಕೊಟ್ಟಿದ್ದಾರೆ ಆ ಮಂತಂದವರು. ದೊಡ್ಡ ಗುಣ ಅದ. ಆ ದೊಡ್ಡ ಗುಣದಿಂದಲೇ ಅವರು ಎತ್ತರಕ್ಕೆ ಬೆಳೆದಿಕ್ಕಂತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. 2025-26ನೇ ಸಾಲಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಶಸ್ತಿಯನ್ನು ಈ ಒಂದು ನಮ್ಮ ಕನಕ ಪುರಂದರ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಇವತ್ತಿನ ದಿವಸ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಪ್ರಶಸ್ತಿ ಸ್ವೀಕರಿಸಿ ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ಬಂದು ಸಂಗೀತ ಕಾರ್ಯಕ್ರಮವನ್ನು ಆಲಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಕಲಾವಿದರಿಗೂ, ಕವಿ ಸಾಹಿತಿಗಳಿಗೂ ಮತ್ತೊಮ್ಮೆ ನಮ್ಮ ಸಂಘದ ವತಿಯಿಂದ
ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಬಸಯ್ಯ ಗುತ್ತೇದಾರ್, ಈ ಸಂಸ್ಥೆಯ ಅಧ್ಯಕ್ಷ.